ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 126 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ, ಮದುವೆ ಖರ್ಚು ಬಗ್ಗೆ ಇಬ್ಬರು ಜಗಳ ಆಡ್ತಾ ಇರ್ತಾರೆ, ಕಂಠಿ ಮತ್ತು ಹರಿ. ಅಷ್ಟೊತ್ತಿಗೆ ಇವರು ಇಬ್ಬರು ಬಂದು ಪ್ಲೇಟ್ ವಸ್ತು ಮುತ್ತುರಾಜು ಮತ್ತು ಚಂದನ ಇವರಿಬ್ರದ್ದು ಜಗಳನ ನಿಲ್ಲಿಸ್ಬಿಟ್ಟು ಬೇಜಾರಾಗಿ ಎಲ್ಲರೂ ಹೊರಟೋಗ್ತಾರೆ ಅವ್ರ ಪಾಡಿಗೆ. ಇವರಿಬ್ಬರು ಮುಖ ನೋಡಿಕೊಂಡು ಇನ್ನು ಗೊಣಗ್ತಾ ಇರ್ತಾರೆ. ಮಹಿನೂ ಅಷ್ಟೇ ತುಂಬ ಬೇಜಾರಾಗಿರ್ತಾನೆ. ಈ ಕಡೆ ಬೆಳಕರಿಯುತ್ತೆ. ಕಂಠಿ ನೀರು ತಗೊಂಡು ಅಂಗಳಕ್ಕೆ ಸಾರಿಸೋದು ಮತ್ತು ಅಂಗಳಕ್ಕೆ ನೀರು ಚಳ ಹಾಕೋದು ಎಲ್ಲ ಮಾಡೋಕ್ಕೆ ಬರ್ತಾನೆ ಕಂಠಿ. ಆವಾಗ ನಟರಾಜ್ ಅವರು ಇರ್ತಾರೆ. ಏನೋ ನಿನ್ನೆ ರಾತ್ರಿ ಅಣ್ಣ ತಮ್ಮಂದ್ರಿಬ್ರದ್ದು ಜಟಾಪಟಿ ಜೋರು ನಡೀತಾ ಇತ್ತು ಅಂತ ಮಾತು ರಾಗ ಎತ್ತಾರೆ. ಹೌದು, ಏನೀಗ ನಿನಗೇನು ಬೆಳಗ್ಗೆ ನಿನ್ನ ಮುಖ ನೋಡಿದ್ನಲ್ಲ, ನನಗೆ ಇನ್ನಷ್ಟೇ ಅಂತ ಅವರಪ್ಪನ ಮೇಲೆ ನೀರು ಎರಚ್ಬಿಡ್ತಾನೆ. ಆಯ್ತಾಯಿತು ಬೆನ್ನುಜ್ಜು ಬಾ, ನೀರು ಹಾಕಿಬಿಟ್ಟು ಅಂತ ತಮಾಷೆ ಮಾಡ್ತಾರೆ. ಇನ್ನು ಸಿಟ್ಟು ಮಾಡಿಕೊಂಡು ಒಬ್ಬರು ಪಾಡಿಗೆ ಒಬ್ಬರು ಹೋಗ್ತಾರೆ. ಈ ಕಡೆ ಒಳಗಡೆ ಸೀನ್ ನಡೀತಾ ಇರುತ್ತೆ. ಈ ಕಡೆ ಹರಿ ಮನೆ ಎಲ್ಲ ಒರೆಸ್ತಾ ಇರ್ತಾನೆ. ಅದರಲ್ಲೂ ಬಗ್ಗಿ ನೋಡ್ತಾ ಇರ್ತಾನೆ. ಚಂದನ ಅವ್ರು ಬಂದುಬಿಟ್ಟು ನನ್ನನ್ನು ನೋಡಿ ಇಂಪ್ರೆಸ್ ಆಗ್ತಾರೇನೋ ಅಂತ. ಅವರು ಬಂದಿರಲ್ಲ. ಮುತ್ತುರಾಜ್ ಬರ್ತಾನೆ. ಏನೋ ಇದೆಲ್ಲ ಮಾಡ್ತಾ ಇದೀಯಾ, ಯಾವತ್ತೂ ಮಾಡೇ ಇಲ್ವಲ್ಲ ನೀನು ಅಂತ ಅಂದಾಗ ಕಂಠಿ ಹೇಳ್ತಾನೆ, ಮಾಡಲಿ ಬಿಡೋಣ, ಯಾಕೆ ಮಾಡಬಾರ್ದು, ನಾವೆಲ್ಲ ಮಾಡ್ತೀವಿ, ಯಾಕೆ ಮಾಡಬಾರ್ದು ಅಂತ ಹೇಳ್ತಾನೆ. ಆಯ್ತಾಯ್ತು ಬಿಡಪ್ಪ ಅಂತಂದಾಗ ಅಷ್ಟೊತ್ತಲೇ ನಟರಾಜ್ ಅವರು ಬರ್ತಾರೆ. ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಏನೋ ಯಾವತ್ತೂ ಮಾಡದೇ ಇರೋ ಕೆಲಸ ಇವತ್ತು ಮಾಡ್ತಾ ಇದೀಯಾ, ಏನು ಸ್ಕೆಚ್ ಹಾಕಿದೆಯಾ ಅಂತ ಹೇಳ್ತಾರೆ. ಏನೂ ಇಲ್ಲಪ್ಪ, ಮತ್ತು ಮಾಡಬೇಕಲ್ಲ, ಅಣ್ಣಂಗೆ ಮದುವೆ ಆಗ್ತಾಯಿದೆ, ನಾವು ಜವಾಬ್ದಾರಿ ಹೊಂದ್ಕೋಬೇಕು, ಹಂಗೆ ಹಿಂಗೆ ಅಂತ ಡೈಲಾಗ್ ಹೊಡಿತಾ ಇರ್ತಾನೆ. ನಿಮ್ಮಂಥವ್ರದ್ದು ದೊಡ್ಡರ ಆಶೀರ್ವಾದ ಅಂತೇಳಿ ಅವನಿಗೆ ಕಾಲನ್ನು ಬೀಳ್ತಾನೆ. ಹಾಗೆ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇರ್ತಾನೆ. ಮಹಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ. ಎಲ್ಲರಿಗೂ ತಂದು ಮಂಗಳಾರತಿ ಕೊಡ್ತಾನೆ. ಅಷ್ಟೊತ್ತಲೇ ಚಂದನ ಬರ್ತಾಳೆ. ಅವಳಿಗೂ ತುಂಬ ಆಶ್ಚರ್ಯ ಆಗಿರುತ್ತೆ. ಮುತ್ತುರಾಜ್ ಅಂತ ಇರ್ತಾನೆ, ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ನಮ್ಮ ತಮ್ಮಂಗೆ, ಒಳ್ಳೇದಾಗಲಿ ಅಂತ ಇರ್ತಾನೆ. ಆವಾಗ ಆಯ್ತಣ್ಣ, ನಿಮ್ಮ ಮದುವೆ ಆಗಲಿ ಅಂತ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂತಾನೆ. ನಟರಾಜ್ ಅವ್ರಿಗೂ ಕಾಲಿಗೆ ಬೀಳ್ತಾನೆ. ಏನಪ್ಪ ಇದು ಹೀಗೆಲ್ಲ ಮಾಡ್ತಾ ಇದೀಯಾ ಅಂತ ಆಶ್ಚರ್ಯ ಆಗುತ್ತೆ. ಹೌದಪ್ಪ, ನಿಮ್ಮಂಥ ದೊಡ್ಡರ ಆಶೀರ್ವಾದ ಇರಬೇಕು, ಬೇಗ ಮುತ್ತು ಅಣ್ಣನ ಮದುವೆ ಆಗಲಿ ಅಂತ ಹೊಗಳ್ತಾ ಇರ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಇವಳಿಗೆ ತಲೆ ಗಿರ್ರ ಅನ್ನತ್ತೆ. ಇದೇನಪ್ಪ ಇನ್ನು ಹೊಸದು ಮಾಡ್ತಾಯಿದ್ದಾರೆ ಅಂತ ಅನ್ಕೋತಾಳೆ. ಇನ್ನು ಇದಕ್ಕೆ ಹೋಗ್ತಾಳೆ ಬಾತ್ರೂಮ್ಗೆ. ಅಲ್ಲಿಂದ ವಾಪಸ್ ಬರ್ತಾಳೆ. ಬಾತ್ರೂಮಲ್ಲಿ ಬಿಡಿ ಸೇರಿರೋದು ಇವಳಿಗೆ ವಾಕರಿಕೆ ಬಂದುಬಿಟ್ಟಿರುತ್ತೆ. ಆವಾಗ ನಂದೇ ಇದಕ್ಕೆ ಸಲುವಾಗಿ ಬಂದಿರುತ್ತೆ ಅಂತ ನಟರಾಜ್ ಅವ್ರಿಗೆ ಗೊತ್ತಾಗಿ ಅವರು ಹೊರಗಡೆ ಓಡೋಗ್ಬಿಡ್ತಾರೆ. ಹರಿಗೆ ಸಿಟ್ಟು ಬಂದು ಅವರಪ್ಪಂಗೆ ಬೈಯಕ್ಕೆ ಹೊರಗಡೆ ಬರ್ತಾನೆ. ಏನಯ್ಯ, ಅಷ್ಟೊಂದು ಹೇಳಿದ್ರು ಅಷ್ಟೊಂದು ರಾಸಿ ಬೀಡಿ ಸೇರಿ ಬಂದಿದೆಯಲ್ಲ ಬಾತ್ರೂಮಲ್ಲಿ, ಏನೂ ಅನ್ಸೋದೇ ಇಲ್ವಾ ನೀನು, ಒಂದು ಜನ್ಮನ ಹಂಗೆ ಹಿಂಗೆ ಅಂತ ಬೈತಾ ಇರ್ತಾನೆ. ಎಲ್ಲರೂ ಹೊರಗಡೆ ಓಡಿ ಬರ್ತಾರೆ. ಆಯಿತು ಬಿಡೋ ಹರಿ, ಯಾಕೆ ಇಷ್ಟೊಂದು ಜಗಳ ಆಡ್ತೀಯಾ ಅಂತ ಇವಳು ಹೇಳಿ ನಿಲ್ಲಿಸ್ತಾಳೆ. ಚಂದನ ಮತ್ತು ಎಲ್ಲರೂ ಬರೀ ಇದೇ ಆಗೋಯ್ತು, ನಾನು ಈ ಮನೇಲಿ ಇರಲ್ಲ, ಇನ್ನೇನು ಬಿಟ್ಟು ಹೋಗ್ತೀನಿ ಅಂತ ಜೋರಾಗಿ ಒದ್ರುಬಿಡ್ತಾಳೆ ಚಂದನ. ಆವಾಗ ಮೈ ಆಳ್ತಾ ಇರ್ತಾನೆ. ಅಯ್ಯೋ, ನಿಮ್ಮ ಅಣ್ಣಂಗೆ ಮತ್ತು ನಿಮ್ಮ ಅಪ್ಪಂಗೆ ಬುದ್ಧಿ ಕಲ್ಸೋಕ್ಕೆ ಈ ಥರ ಅಂದಿದ್ದು, ನಾನು ನಿನ್ನನ್ನೆಲ್ಲಿ ಬಿಟ್ಟು ಹೋಗಲ್ಲ ಬಿಡು ಅಂತ ಸಮಾಧಾನ ಮಾಡ್ತಾಳೆ. ಮುತ್ತುರಾಜನಿಗೂ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ, ನಗ್ತಾನೆ. ಈ ಕಡೆ ಮುತ್ತುರಾಜು ಮೇಸ್ತ್ರಿ ಕೆಲಸಕ್ಕೆ ಹೋಗಿರ್ತಾನೆ. ಅಲ್ಲಿ ಬ್ಯುಸಿಯಾಗಿರ್ತಾನೆ, ಅದು ಇದು ಕೆಲಸ ಮಾಡ್ತಾ ಇರ್ತಾನೆ. ಕಾಲ್ ಬರುತ್ತೆ. ಕಾಲ್ ಪಿಕಪ್ ಮಾಡ್ತಾನೆ. ಜ್ಯೋತಿಯವ್ರು ಕಾಲ್ ಮಾಡಿರ್ತಾರೆ. ಹೇಳಿ ಅಂತ ಅಂದಾಗ, ಹೇಗಿದ್ದೀರಾ ಹಾಗೆ ಹೀಗೆ ಅಂತ ಮಾಮೂಲಿ ಎಲ್ಲ ಮಾತಾಡ್ಕೋತಾರೆ. ಇವ್ನು ಮಾತ್ರ ಅದೇ ಕನ್ಫ್ಯೂಷನ್ನಲ್ಲೇ ಇರ್ತಾನೆ. ಹೇಗೆ ಒಪ್ಪಿದ್ರು ಇವರು, ಕಂಡೀಷನ್ ಹಾಕಿದ್ನಲ್ಲ ಅಂತ ಮನಸಲ್ಲೇ ಕೊರಿತಾ ಇರುತ್ತೆ. ಅದೇ ಯೋಚನೆಯಲ್ಲಿ ಮಾಮೂಲಿ ಸಪ್ಪಗೆ ಮಾತಾಡ್ತಾ ಇರ್ತಾನೆ. ಯಾಕೆ ಡಲ್ಲಾಗಿದ್ದೀರಾ ಅಂತ ಕೇಳ್ತಾಳೆ. ಇಲ್ಲ ತುಂಬ ಕೆಲಸ ಇತ್ತು ಅಂತ ಹೇಳ್ತಾನೆ. ಆಯಿತು, ನಾವಿಬ್ಬರು ಮೀಟ್ ಆಗೋಣ ಅಂತ ಹೇಳ್ತಾಳೆ ಕಾಫಿ ಶಾಪಲ್ಲಿ. ಆಯಿತು ಅಂತ ಹೇಳ್ತಾನೆ. ಸಾಯಂಕಾಲ ಮೀಟ್ ಆಗ್ಬೋದಾ ಅಂತ ಕೇಳ್ತಾನೆ. ಇವಾಗ ಬ್ಯುಸಿ ಇದ್ದೀನಿ ಅಂತ ಅಂದಾಗ ಆಯಿತು ಸಾಯಂಕಾಲ ಮೀಟ್ ಆಗೋಣ ಅಂತ ಹೇಳಿ ಒಬ್ರಿಗೊಬ್ರು ಕಾಲ್ ಕಟ್ ಮಾಡ್ತಾರೆ. ಇವನು ಅವನ ಫ್ರೆಂಡ್ ಆಯಿತು ಹೋಗ್ಬಾರೋಣ ಅಂತ ಹೇಳ್ತಾನೆ. ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮುತ್ತುರಾಜ್ ಹೋಟೆಲ್ಗೆ ಹೋಗ್ತಾನೆ. ಅವಳು ಆಲ್ರೆಡಿ ಕಾಯ್ತಾ ಇರ್ತಾಳೆ ಜ್ಯೋತಿ.
ರೆಡಿಯಾಗಿ ಬಂದಿರ್ತಾಳೆ. ಕೂತ್ಕೊಂಡಿರ್ತಾಳೆ ಟೇಬಲಲ್ಲಿ. ಇವನು ಬರ್ತಾನೆ, ಇಲ್ಲೇ ಕೂತ್ಕೊತಾನೆ. ಒಬ್ಬರು ಮಾತಾಡ್ತಾ ಇರ್ತಾರೆ. ಮ್ಯಾಂಗೋ ಜ್ಯೂಸ್ ಆರ್ಡ್ರ್ ಮಾಡ್ತಾರೆ. ಇವನಿಗೂ ಅಷ್ಟೇ, ನನಗೂ ಓಕೆ ಅದೇ ಇರಲಿ ಅಂತ ಹೇಳ್ತಾನೆ. ಒಬ್ರಿಗೊಬ್ಬರು ಮಾತಾಡ್ತಾ ಇರ್ತಾರೆ. ಇನ್ನೇನೋ ಮನೆ ನೋಡೋಕೆ ಹೋಗೋಣವಾ ಅಂತ ಕೇಳ್ತಾಳೆ. ಯಾವ ಮನೆ? ನಾವಿಬ್ಬರು ಮದುವೆ ಆದಮೇಲೆ ಸಿಂಗಲ್ಲಾಗಿ ಬೇರೆ ಮನೇಲಿ ಇರ್ತೀವಲ್ಲ, ಮನೆ ಹುಡ್ಕೋಕೆ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಹೌದಾ ಏನು ಅಂತ ಆಶ್ಚರ್ಯವಾಗಿ ಕೇಳ್ತಾನೆ. ಹೌದು, ಮತ್ತು ನಿಮ್ಮ ಮನೆಯಲ್ಲೂ ಎಲ್ಲರೂ ಒಪ್ಕೊಂಡ್ರಲ್ಲ, ನಾವು ಸಪ್ರೇಟಾಗಿ ಇರ್ತೀವಿ ಅಂದಿದ್ದಕ್ಕೆ ಅಂತ ಹೇಳ್ತಾಳೆ. ಹೌದಾ, ನನಗಿದೆಲ್ಲ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಅವ್ರು ಹೇಳಿ ಒಪ್ಪಿಗೆ ಕೊಟ್ಟ ಮೇಲೇ ನಾವು ಮದುವೆ ಮಾತುಕತೆಗೆ ನಿಮ್ಮ ಮನೆಗೆ ಬಂದಿದ್ದು ಅಂತ ಹೇಳ್ತಾಳೆ. ಹೌದಾ, ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಅಂತ ಫುಲ್ಲು ಶಾಕಾಗಿ ಎದ್ದೇ ನಿಂತ್ಬಿಡ್ತಾನೆ. ಹೌದಾ, ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ. ಯಾಕೆ, ಏನಾಯಿತು? ಮುಂದೆ ನಾವೇನು ಬೇರೆ ಆಗ್ತಾಯಿಲ್ಲ, ಅಲ್ಲೇ ನಿಮ್ಮ ಮನೆ ಪಕ್ಕಕ್ಕೇ ಇನ್ನೊಂದು ಮನೆ ಮಾಡಿದರೆ ಆಯಿತು ಅಂತ ಹೇಳ್ತಾಳೆ. ಅದನ್ನು ಯಾವುದನ್ನು ಕೇಳಿಸ್ಕೊಳಕ್ಕೆ ರೆಡಿನೇ ಇರಲ್ಲ, ಹಾಗೆ ಹೋಗ್ಬಿಡ್ತಾನೆ. ಆಯಿತು ಅಂತ ಹೇಳಿ ಇವಳಿಗೆ ಫುಲ್ ಬೇಜಾರಾಗ್ಬಿಡುತ್ತೆ. ಇದೇನಪ್ಪ ಹಿಂಗೆಲ್ಲ ಆಯಿತು ಅಂತ. ಇವರೆಲ್ಲ ಕೂತ್ಕೊಂಡು ಹಾಲಲ್ಲಿ ಮಾತುಕತೆ ನಡೆಸ್ತಾ ಇರ್ತಾರೆ. ಹರಿ ಅಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಮನೆ ತುಂಬ ಲೈಟಿಂಗ್ಸ್ ಹಾಕ್ಸ್ಬಿಡೋಣ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ. ಅನಾವಶ್ಯಕವಾಗಿ ಖರ್ಚು ಎಕ್ಸ್ಟ್ರಾ ಮಾಡಿದರೆ ಅದಕ್ಕೆ ನಾನು ಹೊಣೆ ಅಲ್ಲ ಅಂತ ಕಂಠಿ ಹೇಳ್ತಾನೆ. ಅವಶ್ಯಕತೆ ಇದ್ದಿದ್ದಕ್ಕಷ್ಟೇ ಶೇರ್ ಮಾಡ್ಕೊಳೋದು 50-50% ಅಂತ ಕಂಠಿ ಖಡಾಖಂಡಿತವಾಗಿ ಹೇಳ್ತಾನೆ. ನೀನು ಧಾಮ್ ಧೂಮ್ ಅಂತ ಏನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾನೆ ಕಂಠಿ. ಅದಕ್ಕೆ ಚಂದನನು ಹೌದು ಸಿಂಪಲ್ಲಾಗೂ ಇರಬೇಕು, ಚೆನ್ನಾಗೂ ಇರಬೇಕು, ಆ ಥರ ಮಾಡಿ ಮುಗಿಸೋಣ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಮುತ್ತುರಾಜು ಬೇಜಾರಾಗಿ ಬಂದು ಟಿಪಾಯಿ ಮೇಲೆ ಕುತ್ಕೋತಾನೆ. ಸಿಟ್ಟು ಬಂದು ಆ ಟಿಪಾಯಿನೂ ಒದ್ಬಿಡ್ತಾನೆ. ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.